ಈ ನೋಡಿ ಇಲ್ಲೆಲ್ಲನೂ ಹಲೋ ಹಾಂ ಅಣ್ಣ ಹೇಳ್ರಿ ಅದು ಪೇಪರ್ಗೆ ಅದು ಇದಾಗತ್ತೆ ನಮ್ಮ ಹಲೋ ಅಣ್ಣ ಅಣ್ಣ ಹೇಳ್ರಿ ಹಾಗಾಗಿ ಇದು ಪ್ರತಿಯೊಬ್ಬ ರೈತರು ಕೂಡ ಮಾಡಿಸ್ಕೊಂಡ್ರೆ ತುಂಬ ಅನುಕೂಲ ಇರ್ತದೆ. ಅಂದರೆ ಅವ್ರಿಗೆ ರೈತರಿಗೆ ಎಲ್ಲಿ ಲಾಸ್ ಆಗುತ್ತೆ ಅಂಥ ಟೈಮಲ್ಲಿ ವಿಮಾ ಮೊತ್ತ ಬರ್ತದೆ. ಸೊ ಹಾಗಾಗಿ ಹೆಚ್ಚೆಚ್ಚು ರೈತರು ಈಗಲೂ ಕೂಡ ಈಗ ನೆಕ್ಸ್ಟು ಆಲ್ರೆಡಿ ಕಂಟಿನ್ಯೂಸ್ ಇದೆ, ನೆಕ್ಸ್ಟು ಜೂನಲ್ಲಿ ಮುಂದಿನ ವರ್ಷದ್ದು ಕ್ಲೈಮ್ಸು ಆವಾಗ ಮಾಡ್ತಾರೆ. ಹೆಚ್ಚೆಚ್ಚು ರೈತರು ಕೂಡ ಈ ವಿಮಾ ಯೋಜನೆಯನ್ನು ಉಪಯೋಗ ಪಡ್ಕೋಬೇಕು ಅಂತ ಇದ್ರ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. ಈ ಹವಾಮಾನ ಆಧಾರಿತದಲ್ಲಿ ಏನು ಮಳೆ ಮಾಪನ ಕೇಂದ್ರ ಮತ್ತು ಆಟೋಮೆಟಿಕ್ ವೆದರ್ ಸ್ಟೇಷನಲ್ಲಿ ರೆಕಾರ್ಡ್ ಆಗುವಂಥ ಡೇಟಾ ಮೇಲೆ ಅದು ಕ್ಲೈಮ್ಸ್ ಆಗುವಂಥದ್ದು. ಆದರೆ ಆಲಿಕಲ್ ಮಳೆ ಇದು ಯಾವುದೇ ಮಾಪನ ಕೇಂದ್ರದಲ್ಲಿ ರೆಕಾರ್ಡ್ ಆಗುವಂಥದ್ದಲ್ಲ, ಇದು ಲೋಕಲೈಸ್ಡ್ ಕೆಲಾಮಿಟಿ ಅಂತ. ಮತ್ತು ಕ್ರಾಪ್ ಇನ್ಶೂರೆನ್ಸು ಅವರೆಕಾಯಿಗೆ ಮತ್ತು ಉಡ್ಲಿಗೆ ಕಟ್ಟಿರ್ತೀವಿ, ಮ್ಯಾಂಗೋಗೂ ಕಟ್ಟಿರ್ತೀವಿ, 3 ಕಟ್ಟಿರ್ತೀವಿ. ಮತ್ತು ನಾವು ಅವರೆಕಾಯಿಂದ ಇನ್ಶೂರೆನ್ಸಿಂದ ನಮಗೆ ಒಳ್ಳೆ ಅನುಕೂಲ ಆಗುತ್ತೆ. ಯಾಕಂದರೆ ಮಾವಿನ ತೋಟ ಬೆಳಿಬೇಕಾದ್ರೆ ನಾವು ಖರ್ಚು ವೆಚ್ಚಗಳು ಬರುತ್ತೆ. ಲಾಸ್ಟ್ ಟೈಮು ನಮ್ಗೆ ಲಾಸ್ ಆಗಿದೆ, ರೇಟೇ ಇಲ್ದಿರೋ ಮಾವಿನಕಾಯಿ ಅದಕ್ಕೆ ನಿರ್ವಹಿಸೋಕ್ಕಾಗಲಿಲ್ಲ. ನಮ್ಮ ಖರ್ಚು ವೆಚ್ಚಗಳು ಮಾಡಬೇಕಂದ್ರೆ ನಮಗೆ ಸಾಕಾಗಲಿಲ್ಲ ಅಮೌಂಟು. ಅದರಿಂದ ಏನಾಯಿತು, ಇನ್ಶೂರೆನ್ಸ್ ಕಟ್ಟಿದ್ವಿ, ಆ ಟೈಮ್ಗೆ ಅದು ಲಾಭ ಆಯಿತು, ಅಂದರೆ ನಮಗೆ ಅನುಕೂಲ ಆಯಿತು ಅದು ಬಂದಿದ್ರೆ. ಎಲ್ಲೋ ಒಂದ್ ಕಡೆ ವೇರಿಯೇಷನ್ ಆಗಿ ವಾತಾವರಣದಿಂದ ಏನಾಗ್ತಾ ಇದೆ ಅಂದ್ರೆ ಕ್ರಾಪ್ ಹಾಳಾಗುತ್ತೆ. ಒಂದೊಂದ್ಸಲ ತುಂಬಾ ಇಳುವರಿ ಜಾಸ್ತಿ ಇರುತ್ತೆ. ಉದಾಹರಣೆ ವರ್ಷದಲ್ಲಿ ನಮಗೆ ತುಂಬಾ ಹೆಚ್ಚಾಗಿ ಮ್ಯಾಂಗೋದು ಇಳುವರಿ ಜಾಸ್ತಿ ಬಂದಿತ್ತು, ಆದ್ರೆ ರೇಟೇ ಇರಲಿಲ್ಲ. ಆರ್ಥಿಕವಾಗಿ ರೈತರಿಗೆ ತುಂಬಾ ಅನಾನುಕೂಲ ಆಯ್ತು. ಆದ್ರೆ ನಾವು ಇನ್ಶೂರೆನ್ಸ್ ಪ್ರತಿ ವರ್ಷ ಕಟ್ಕೊಂಡ್ ಬರ್ತಾ ಇರೋದ್ರಿಂದ ನಮ್ಗೊಂದ್ ರೀತಿಯಲ್ಲಿ ಅದು ತುಂಬಾ ಅನುಕೂಲ ಆಯ್ತು. ಯಾಕಂದ್ರೆ ತುಂಬಾ ಲಾಸ್ ಬರ್ಸೋಂತ ಸಂದರ್ಭದಲ್ಲೆಲ್ಲ ರೈತರಿಗೆ ಸಣ್ಣ ಪುಟ್ಟ ಖರ್ಚಿಗೋ ಯಾವುದೋ ಒಂದು ರೀತಿಯಲ್ಲಿ ಅದನ್ನ ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೆ ಒಂಚೂರು ಇನ್ಶೂರೆನ್ಸ್ ತುಂಬಾ ಅನುಕೂಲ. ಸರ್ಕಾರ ನಮ್ಮ ವಂತಿಕೆ ಮಾತ್ರ ಹಾಕಿ ಇನ್ನು ಉಳಿದಿದ್ದ ವಂತಿಕೆನ ಸರ್ಕಾರನೇ ತುಂಬಿಸ್ತದೆ. ಸರ್ಕಾರನೇ ತುಂಬಿಸಿ ಬೆಳೆ ನಷ್ಟ ಆದಾಗ ತುಂಬಿಸ್ಕೊಡ್ತದೆ. ಬರೀ ಮಳೆ ಆಶ್ರಯಕ್ಕೇ ಅಲ್ಲ, ನೀರಾವರಿ ಬೆಳೆಗಳಿಗೂ ಪ್ರತಿಯೊಬ್ಬ ರೈತರು ಈ ಸರ್ಕಾರದ ಸವಲತ್ತನ್ನ ಪಡ್ಕೋಬೇಕು. ನೀರಾವರಿ ಬೆಳೆಗಳಿಗೆ ಆಲೂಗಡ್ಡೆ ಆಗ್ಬೋದು, ಮಾವು ಆಗ್ಬೋದು, ಎಲ್ಲ ಟೊಮೆಟೊ ಆಗ್ಬೋದು, ಬಾಳೆ ಆಗ್ಬೋದು, ಎಲ್ಲಕ್ಕೂ ರೈತರು ದಯವಿಟ್ಟು ಈ ಬೆಳೆ ಇನ್ಶೂರೆನ್ಸು ಅಂದರೆ ಕ್ರಾಪ್ ಇನ್ಶೂರೆನ್ಸ್ ಮಾಡಿಸ್ಕೊಂಡ್ರೆ ಅದರಿಂದ ನಮ್ಮ ವಂತಿಕೆ ಕಡಿಮೆ ಇರ್ತದೆ. ಇನ್ನು ಉಳಿದ ವಂತಿಕೆ ಸರ್ಕಾರನೇ ತುಂಬಿಸ್ತದೆ. 4ರಲ್ಲಿ 1 ಭಾಗ ಇರ್ತದೆ ಅಷ್ಟೇ ನಮ್ಮ ವಂತಿಕೆ.